ನಂತರ ದಾಸ್ಯ ಹನುಮಂತ. ಹನುಮಂತ ದಾಸ್ಯ. ಆಮೇಲೆ ಅರ್ಚನಂ ಶಬರಿ. ಅಲ್ಲ, ಅಂಬರೀಷ್ ಅರ್ಚನ. ಅಂಬರೀಷ್ ಮಹಾರಾಜ್ ಅಲ್ಲ. ಪ್ರತು ಮಹಾರಾಜ್. ಸಾಕ್ಯಂ ಅರ್ಜುನ. 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 ಆತ್ಮನಿವೇದನಂ ಅಂಬರೀಷ್ ಮಹಾರಾಜ್ ಅಲ್ಲ, ಬಲಿ ಮಹಾರಾಜ್. ಬಲಿ ಮಹಾರಾಜ್. ಗೊತ್ತಾಯ್ತಲ್ಲ ಎಲ್ಲ ಯಾರ್ಯಾರು ಯಾವ್ಯಾವ್ದಕ್ಕಂತ. ಶ್ರವಣಂ ಪರೀಕ್ಷಿತ್ ಮಹಾರಾಜ್, ಕೀರ್ತನಂ ಸುಖದೇವ್ ಗೋಸ್ವಾಮಿ, ಸ್ಮರಣಂ ಪ್ರಹ್ಲಾದ್ ಮಹಾರಾಜ್, ಪಾದಸೇವನಂ ಲಕ್ಷ್ಮೀ ದೇವಿ, ವಂದನಂ ಅಕ್ರೂರ, ದಾಸ್ಯಂ ಹನುಮಂತ, ಅರ್ಚನಂ ಪ್ರತು ಮಹಾರಾಜ್, ಸಾಕ್ಯಂ ಅರ್ಜುನ, ಆತ್ಮನಿವೇದನಂ ಬಲಿ ಮಹಾರಾಜ್. ಈಗ ಅದೇ ಇವ್ರು ಹೇಳಿದ್ರು ಅಂಬರೀಷ್ ಮಹಾರಾಜ್ ಅಂತ ಹೇಳಿದ್ರು. ಆಕ್ಚುಲಿ ಅಂಬರೀಷ್ ಮಹಾರಾಜ್ ಇದ್ರಲ್ಲ, ಅವರು ಈ 9 ವಿಧದ ಭಕ್ತಿನೂ ಮಾಡ್ತಿದ್ರು. ಅವ್ರದ್ದು ಸ್ಟೋರಿ ಎಲ್ಲ ಗೊತ್ತಿರ್ಬೇಕಲ್ವಾ ನಿಮ್ಗೆ, ಕ್ಲಾಸಲ್ಲೆಲ್ಲ ಹೇಳಿರ್ತಾರೆ. ಸುದರ್ಶನ ಚಕ್ರದ ಬಗ್ಗೆ ಸ್ಟೋರಿ ಇದೆಲ್ಲ ಇದೆ. ಅವರು ದೊಡ್ಡ ಮಹಾರಾಜ ಆದ್ರೂ ಕೂಡ ಇದು 9 ವಿಧದ ಭಕ್ತಿನೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ನಾವು 9 ವಿಧದ ಭಕ್ತಿಯನ್ನು ನಾವು ಅಳವಡಿಸ್ಕೊಳ್ಳದಿದ್ರು ಅಟ್ಲೀಸ್ಟ್ 2-3 ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಒಂದು ಶ್ರವಣ ಮಾಡ್ಬೋದು, ಕೀರ್ತನ, ಮತ್ತೆ ಸ್ಮರಣ ಮಾಡ್ಬೋದು. ಕೆಲವೊಂದೆಲ್ಲ ನಾವು ಮಾಡ್ಬೋದು ನಮ್ಮ ಜೀವನದಲ್ಲಿ. ನಮ್ಗೆ ಎಲ್ಲದೂ ನಮ್ಮ ಮಾಡೋಷ್ಟು ಕ್ವಾಲಿಫಿಕೇಶನ್ ನಮ್ಗಿಲ್ಲ. ಅದೇ ರೀತಿ ನಾನೀಗ ಮುಂದೆ ಓದ್ತಾ ಹೋಗ್ತೀನಿ. ಭಗವದ್ಗೀತೆಯಲ್ಲಿ 3 ಬಗೆಯ ಮೂಲಭೂತವಾದ ಯೋಗಗಳನ್ನು, ಅಂದರೆ ಕರ್ಮಯೋಗ, ಜ್ಞಾನ ಯೋಗ ಮತ್ತು ಭಕ್ತಿ ಯೋಗಗಳನ್ನು ಹೇಳಲಾಗಿದೆ. ಯೋಗ ಪದ್ಧತಿಗಳನ್ನು ಸೋಪಾನ ಪಂಕ್ತಿಗೆ ಹೋಲಿಸಬಹುದು. ಒಬ್ಬನನ್ನು ಮೊದಲ ಮೆಟ್ಟಿಲಿನಲ್ಲಿರಬಹುದು, ಇನ್ನೊಬ್ಬ ಮಧ್ಯದ ಮೆಟ್ಟಿಲಿನಲ್ಲಿರಬಹುದು, ಮತ್ತೊಬ್ಬ ಕೊನೆಯ ಮೆಟ್ಟಿಲಿನಲ್ಲಿ ಇರಬಹುದು. ಒಬ್ಬ ನಿರ್ದಿಷ್ಟ ಮಟ್ಟಗಳಿಗೆ ಏರಿದಾಗ ಅವನನ್ನು ಕರ್ಮಯೋಗಿ, ಜ್ಞಾನಯೋಗಿ ಮೊದಲಾಗಿ ಕರೆಯುತ್ತಾರೆ. ಎಲ್ಲಾ ಹಂತಗಳಲ್ಲೂ ಪರಮ ಪ್ರಭುವಿಗೆ ಸೇವೆಯೇ ಸಲ್ಲುತ್ತದೆ. ಏರಿಕೆಯ ಮಟ್ಟದಲ್ಲಿ ಮಾತ್ರ ವ್ಯತ್ಯಾಸವಿರುತ್ತದೆ ಅಷ್ಟೇ. ಹೀಗಾಗಿ ಸನ್ಯಾಸವು ಯೋಗಾಚರಣೆಯು ಒಂದೇ, ಏಕೆಂದರೆ ಆಸೆ ಮತ್ತು ಇಂದ್ರಿಯ ಸುಖಗಳಿಂದ ಮುಕ್ತನಾದ ಹೊರತು ಒಬ್ಬನು ಯೋಗಿಯೂ ಆಗಲಾರ, ಸನ್ಯಾಸಿಯೂ ಆಗಲಾರ ಎಂದು ಶ್ರೀಕೃಷ್ಣನ್ ಅರ್ಜುನನಿಗೆ ಹೇಳುತ್ತಾರೆ. ಈಗ ನಾವೆಲ್ಲ ಆಸೆ ಆಕಾಂಕ್ಷೆಗಳಿಟ್ಕೊಂಡ್ರೆ ಇಲ್ಲಿ ನಮಗೂ ಭಕ್ತಿ ಮಾಡೋದು ಕಷ್ಟನೇ, ನಾವು ಅತಿಯಾಗಿ ಆಸೆ ಎಲ್ಲ ಇಟ್ಕೊಂಡ್ರೆ. ಅದೇ ರೀತಿ ಇಲ್ಲಿ ಯೋಗಿ ಮತ್ತೆ ಸನ್ಯಾಸಿ ಬಗ್ಗೆ ಹೇಳಿದ್ದಾರೆ. ಅವರು ಹಾಗೆ ಅಲ್ವಾ, ಎಲ್ಲ ತ್ಯಾಗ ಮಾಡಿ ಅವರು ಭಕ್ತಿಯಲ್ಲಿರ್ತಾರೆ. ಹಾಗಿದ್ರೆ ಮಾತ್ರ ಸಾಧ್ಯ, ಇಲ್ಲಾದ್ರೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಯೋಗವನ್ನು ಲಾಭಾಕಾಂಕ್ಷೆಯಿಂದ ಮಾಡುವ ಕೆಲವು ಯೋಗಿಗಳಿದ್ದಾರೆ, ಆದರೆ ಅದು ನಿಜವಾದ ಯೋಗವಲ್ಲ. ಪ್ರತಿಯೊಂದನ್ನು ದೇವರ ಸೇವೆಯಲ್ಲಿ ತೊಡಗಿಸಬೇಕು. ಸಾಮಾನ್ಯ ಕೆಲಸಗಾರರಾಗಿ, ಸನ್ಯಾಸಿಯಾಗಿ, ಯೋಗಿಯಾಗಿ ಅಥವಾ ದಾರ್ಶನಿಕರಾಗಿ ನಾವು ಏನೇ ಮಾಡಿದರೂ ಅದನ್ನು ಕೃಷ್ಣ ಪ್ರಜ್ಞೆಯಿಂದ ಮಾಡಬೇಕು. ನಾವು ಕೃಷ್ಣನ ಸೇವೆ ಮಾಡುವ ಆಲೋಚನೆಯಲ್ಲಿ ಮುಳುಗಿದ್ದರೆ ಮತ್ತು ಆ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದರೆ ನಾವು ನಿಜವಾದ ಸನ್ಯಾಸಿಗಳಾಗಬಹುದು ಮತ್ತು ನಿಜವಾದ ಯೋಗಿಗಳಾಗಬಹುದು. ಈಗ ನಾವು ದಿನನಿತ್ಯ ಮಾಡೋ ಕೆಲಸದಲ್ಲಿ ನಾವು ಕೃಷ್ಣನಿಗೋಸ್ಕರ ಅಂತಾನೆ ನಾವು ಏನಾದ್ರೂ ನಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ರೆ ಈಗ ಯಾವ ಜಾಗದಲ್ಲಿ ಇದ್ರೂ ಕೂಡ ನಾವು ಯೋಗಿಗಳಾಗ್ಬಹುದು ಅಂತ. ಈಗ ಸನ್ಯಾಸಿಗಳೇ ಆಗ್ಬೇಕು, ಯೋಗಿಗಳೇ ಆಗ್ಬೇಕು ಅಂತೇನಿಲ್ಲ. ಈಗ ಆಶ್ರಮ ಇದೆಯಲ್ಲ, ಈಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ ಆಶ್ರಮ ಇದೆಯಲ್ಲ, ಆ ಆಶ್ರಮದಲ್ಲೇ ಇದ್ದು ಮಾಡ್ಬೇಕಂತ ಯಾವ್ದು ಆಶ್ರಮದಲ್ಲಿ ಇದ್ರೂ ನಾವು ಮಾಡೋಕಾಗ್ತದೆ. ಈ ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ನಾವು ಭಕ್ತಿ ಸೇವೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಆ ಭಾವದಲ್ಲಿ ಇರ್ಬೇಕು ಮಾತ್ರ. ನಮ್ಗೆ ಆ ಭಾವ ಇದ್ರೆ ಮಾತ್ರ ನಾವು ಯೋಗಿಗಳ ಹಾಗೆ ಜೀವನ ಮಾಡಬಹುದು.
ಕೃಷ್ಣನನ್ನು ಹೋಲಿಸ್ಕೊಳ್ಬಹುದು. ಯೋಗ ಪದ್ಧತಿಯ ಸೋಪಾನದಲ್ಲಿ ಹತ್ತುವವರಿಗೆ ಮೊದಲ ಮೆಟ್ಟಿಲು ಎಂದರೆ ಕೆಲಸ. ಯೋಗವನ್ನು ಆರಂಭಿಸುವುದರಿಂದ ಕೆಲಸವನ್ನು ನಿಲ್ಲಿಸಬಿಡಬೇಕು ಎಂದು ಭಾವಿಸಬಾರದು. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನನ್ನು ಯೋಗಿಯಾಗಬೇಕೆಂದು ಹೇಳುತ್ತಾನೆ, ಆದರೆ ಯುದ್ಧ ನಿಲ್ಲಿಸು ಎಂದು ಹೇಳಲಿಲ್ಲ. ಈಗ ನಾವು ಅಂದ್ಕೊಳ್ತೀವಿ ಕೃಷ್ಣ ಭಕ್ತಿ ಬಂದ್ಬಿಟ್ರೆ ಎಲ್ಲ ನಾವು ಬಿಟ್ಬಿಡ್ಬೇಕಾಗ್ತದೆ ಅಂತ. ಹಾಗೇನಿಲ್ಲ. ನಮ್ಗೆ ನಾವು ದಿನನಿತ್ಯ ನಮ್ಮ ದಿನಚರಿಯನ್ನ ಮಾಡ್ಕೊಳ್ತಾ ಕೃಷ್ಣನ ಹರಿನಾಮ ಜಪವನ್ನ ನಾವು ಮಾಡ್ಬೇಕೇ ಹೊರತು ಅದನ್ನೆಲ್ಲ ಬಿಟ್ಟು ಬರೀ 24 ತಾಸು ನಾ ಜಪ ಮಾಡ್ತೆ ಅಂದ್ರೆ ಆಗುದಿಲ್ಲ. ಇಲ್ಲಿ ಕೃಷ್ಣ ಹೇಳುದೇ ಅದನ್ನೇ. ಅವನು ಕ್ಷತ್ರಿಯ ಆಗಿ ಅವನು ಕ್ಷತ್ರಿಯ ಧರ್ಮ ಏನು? ಯುದ್ಧ ಮಾಡುದು. ಯುದ್ಧ ಮಾಡ್ಬೇಕು ನೀನು, ಆದ್ರೆ ಯುದ್ಧ ಮಾಡ್ಬೇಕಂತ ಹೇಳ್ತಾನೆ. ನೀ ಯುದ್ಧ ನಿಲ್ಸೋಂಗಿಲ್ಲ ಅಂತಾನೆ ಹೇಳ್ತಾನೆ ಕೃಷ್ಣ ಇಲ್ಲಿ. ಮತ್ತೆ ಯೋಗಿ ಆಗು ಅಂತಾನು ಹೇಳ್ತಾನೆ. ಎರಡನ್ನೂ ಹೇಳ್ತಾನೆ ಕೃಷ್ಣ. ಈಗ ನಾವು ಗೃಹಸ್ಥಾಶ್ರಮದಲ್ಲಿದ್ದು ನಮ್ಮ ಕರ್ತವ್ಯನ್ನು ಮಾಡ್ಬೇಕು, ಭಕ್ತಿ ಸೇವೆಯನ್ನು ಮಾಡ್ಬೇಕು, ಎರಡನ್ನೂ ಮಾಡ್ಬೇಕಂತ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ತದ್ವಿರೋಧವಾದದನ್ನೇ ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಯೋಗಿಯಾಗಿದ್ದುಕೊಂಡು ಅದೇ ಸಮಯದಲ್ಲೇ ಯೋಧನಾಗಿರಬಹುದೇ ಎಂದು ಯಾರಾದರೂ ಕೇಳಬಹುದು. ನಮ್ಮ ಕಲ್ಪನೆಯಲ್ಲಿ ಯೋಗ ಸಾಧನೆ ಎಂದರೆ ಪದ್ಮಾಸನ ಹಾಕಿ ನೆಟ್ಟಗೆ ಕುಳಿತು ಕಣ್ಣುಗಳನ್ನು ಅರ್ಧ ಮುಚ್ಚಿ ಮೂಗಿನ ತುದಿಯ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ಏಕಾಂತ ಸ್ಥಳದಲ್ಲಿರುವುದು. ಹಾಗಾದರೆ ಕೃಷ್ಣನು ಅರ್ಜುನನನ್ನು ಯೋಗಿಯಾಗಿರಬೇಕೆಂದು ಅದೇ ಸಮಯದಲ್ಲಿ ಘೋರ ಯುದ್ಧದಲ್ಲಿ ಭಾಗವಹಿಸಬೇಕೆಂದು ಹೇಗೆ ಹೇಳುತ್ತಿದ್ದಾನೆ? ಅದೇ ಭಗವದ್ಗೀತೆಯ ಗುಟ್ಟು. ಒಬ್ಬನು ಸೆಣಸಾಡುತ್ತಲೇ ಯೋಗಿ ಶ್ರೇಷ್ಠನಾಗಿ ಸನ್ಯಾಸಿ ಶ್ರೇಷ್ಠನಾಗಿ ಇರಬಹುದು. ಇದು ಹೇಗೆ ಸಾಧ್ಯ? ಕೃಷ್ಣ ಪ್ರಜ್ಞೆಯಲ್ಲಿ ಸಾಧ್ಯ. ಯಾಕಂದ್ರೆ ನಮ್ಗೆ ಈಗ ಪ್ರಭುಪಾದರು ನಮ್ಗೆ ಅದನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಬರ್ದಿದಾರ ಅದನ್ನೇ ಕೊಟ್ಟಿದ್ದಾರೆ. ನಾವು ಈಗ ಯಾವ ಆಶ್ರಮದಲ್ಲಿದ್ರೂ ಕೂಡ ಯೋಗಿಗಳ ಹಾಗೆ ಇರಬಹುದು. ಮತ್ತೆ 4 ನಿಯಮವನ್ನ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡಿ 16 ಮಾಲೆ ಜಪನು ಮಾಡಿ ನಾವು ಯೋಗಿಗಳ ಹಾಗೆ ಜೀವನ ಕೂಡ ಮಾಡ್ಬಹುದು, ನಾವು ಭಕ್ತಿ ಸೇವೆಯನ್ನು ಮಾಡ್ಬಹುದು ಅಂತ ಈಗ ಪ್ರಭುಪಾದ ಹೆಂಗೆ ಕಟ್ಟುನಿಟ್ಟಾಗಿ ನಿಯಮ ಮಾಡಿದಾರೋ ಇಲ್ಲಿ ಕೃಷ್ಣ ಕೂಡ ಇಲ್ಲಿ ಅರ್ಜುನನಿಗೆ ಅದನ್ನೇ ಹೇಳ್ತಾನೆ, ಹೀಗೆ ಮಾಡ್ಬಹುದು ನೀನು ಅಂತ. ಕೃಷ್ಣನಿಗಾಗಿ ದುಡಿಯಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಸಾಧ್ಯ. ಅದು ಅವನು ಸುಮ್ಮನೆ ಕೃಷ್ಣನಿಗಾಗಿ ಹೋರಾಡಬೇಕು, ಕೃಷ್ಣನಿಗಾಗಿ ದುಡಿಯಬೇಕು, ಕೃಷ್ಣನಿಗಾಗಿ ತಿನ್ನಬೇಕು, ಕೃಷ್ಣನಿಗಾಗಿ ನಿದ್ದೆ ಮಾಡಬೇಕು ಮತ್ತು ಎಲ್ಲಾ ಕೆಲಸ ಕಾರ್ಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಈ ರೀತಿಯಲ್ಲಿ ಒಬ್ಬನು ಶ್ರೇಷ್ಠ ಯೋಗಿ ಆಗುವನು ಮತ್ತು ಶ್ರೇಷ್ಠ ಸನ್ಯಾಸಿ ಆಗುವನು. ಅದೇ ಗುಟ್ಟು. ಈಗ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನೇ ಅಳವಡಿಸ್ಕೊಳ್ಬೇಕು. ನಾವು ಪ್ರತಿಯೊಂದು ಕಾರ್ಯನ ನಾವು ಮಾಡ್ತಾ ಕೃಷ್ಣ ಭಕ್ತಿಯನ್ನು ಮಾಡ್ತಾ ನಾವು ಕೂಡ ಸನ್ಯಾಸಿಗಳ ಹಾಗೆ ನಾವು ಕೂಡ ಭಕ್ತಿಯಲ್ಲಿ ಮುಂದುವರಿಬಹುದು ಅಂತ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧ್ಯಾನ ಯೋಗವನ್ನು ಹೇಗೆ ಮಾಡಬೇಕೆಂಬುದನ್ನು ಉಪದೇಶಿಸಿದ್ದಾನೆ. ಆದರೆ ಅರ್ಜುನನು ಇದನ್ನು ತುಂಬಾ ಕಷ್ಟವೆಂದು ತಿರಸ್ಕರಿಸುತ್ತಾನೆ. ಹಾಗಾದರೆ ಅರ್ಜುನನನ್ನು ಒಬ್ಬ ಯೋಗಿ ಶ್ರೇಷ್ಠನೆಂದು ಹೇಗೆ ಪರಿಗಣಿಸಿದ್ದಾರೆ? ಅರ್ಜುನನು ತನ್ನ ಯೋಗ ಪದ್ಧತಿಯನ್ನು ತಿರಸ್ಕರಿಸಿದ್ದಾನೆಂಬುದು ಅನ್ನು ಅರಿತ ಮೇಲೂ ಕೃಷ್ಣನು ಅವನನ್ನು ಯೋಗಿಗಳಲ್ಲೆಲ್ಲ ಶ್ರೇಷ್ಠನು ಎಂದು ಘೋಷಿಸಿದನು. ಏಕೆಂದರೆ ನೀನು ಸದಾ ನನ್ನ ಧ್ಯಾನದಲ್ಲೇ ಇದ್ದೀಯೇ ಎನ್ನುತ್ತಾನೆ. ಇಲ್ಲಿ ನೋಡಿ ಎಷ್ಟಂದ್ರೆ ಈಗ ಯೋಗಿ ಶ್ರೇಷ್ಠ ಅಂತ ಅರ್ಜುನನ್ ಮಾತ್ರ ಹೇಳ್ತಾನೆ, ಮತ್ತೆ ಬೇರೆ ಯಾರಿಗೂ ಹೇಳುದಿಲ್ಲ ಅವನು. ಆದ್ರೆ ಅವ ತಾನು ಯುದ್ಧ ಮಾಡುದೇ ಇಲ್ಲ ಅಂತ ತಿರಸ್ಕರಿಸ್ತಾನೆ. ಆದ್ರೂ ಕೂಡ ಅವನು ನೀನೇ ಯೋಗಿಗಳಲ್ಲಿ ಶ್ರೇಷ್ಠನು ಅಂತ ಹೇಳ್ತಾನೆ. ಯಾಕಿರ್ಬಹುದು? ಕೃಷ್ಣ ಅರ್ಜುನನ್ನೇ ಹೇಳ್ತಾನೆ, ಮತ್ತೆ ಉಳಿದವ್ರಿಗೆ ಯಾರಿಗೂ ಹೇಳುದಿಲ್ಲ ಅಲ್ಲ. ಗೊತ್ತಿದ್ರೆ ಆನ್ಸರ್ ಮಾಡಿ. ಅವನು ಸದಾ ಕೃಷ್ಣನ್ ಧ್ಯಾನದಲ್ಲೇ ಇರ್ತಾನೆ. ಅವನು ಕೃಷ್ಣನ್ ಬಿಟ್ರೆ ಬೇರೆ ಏನು ಯೋಚನೆ ಇರುವುದಿಲ್ಲ. ಕೃಷ್ಣ ಏನ್ ಹೇಳ್ತಾನ ಅದನ್ನೇ ಮಾಡುದು ಅವನಿಗೆ ಅಂತ. ಒಂದು ಸ್ಟೋರಿ ಇದೆ. ಅಂದ್ರೆ ಒಂದ್ಸಲ ಅವನು ದ್ವಾರಕಕ್ಕೆ ಹೋಗ್ತಾನೆ. ದ್ವಾರಕಕ್ಕೆ ಹೋದಾಗ ಅಲ್ಲಿ ರೆಸ್ಟ್ ತಗೊಳ್ತಾ ಇರುವಾಗ ರುಕ್ಮಿಣಿ ದೇವಿ ಬಂದು ಅವನಿಗೆ ಪ್ರಸಾದಮ ಕರೀಲಿಕ್ಕಂತ ಅವನು ರೂಮ್ಗೆ ಹೋಗ್ತಾಳೆ. ಹೋದಾಗ ಅವನು ಫುಲ್ ನಿದ್ದೆಯಲ್ಲಿರ್ತಾನೆ. ಆದ್ರೆ ಅವನ
ಮೈಯಿಂದ ರೋಮಗಳೆಲ್ಲ ಕೃಷ್ಣ ನಾಮ ಜಪ ಮಾಡ್ತಾ ಇರ್ತದೆ. ಅದು ನೋಡಿ ಅವಳಿಗೆ ಆಶ್ಚರ್ಯ ಆಗ್ತದೆ. ಅಂದ್ರೆ ನಾವೆಲ್ಲ ನಿದ್ರೆ ಮಾಡ್ಬಿಟ್ರೆ ಮುಗೀತು, ನಮ್ಗೆ ಏನು ಎಚ್ಚರನೇ ಇರುವುದಿಲ್ಲ ಅಲ್ವಾ. ನಮ್ಮ ರೋಮ ಅಲ್ಲ, ನಮ್ಮ ಮನಸ್ಸು ಕೂಡ ನಾವು ಕಳ್ಕೊಂಡ್ ಬಿಡ್ತೀವಿ ನಿದ್ದೆ ಬಂತಂದ ತಕ್ಷಣ. ಆದ್ರೆ ಅರ್ಜುನಂದು ನಿದ್ದೆಯಲ್ಲಿದ್ರು ಕೂಡ ಅವನ ರೋಮಗಳೆಲ್ಲ ಕೃಷ್ಣ ನಾಮ ಜಪ ಮಾಡ್ತಾ ಇರ್ತದಂತೆ. ಅದು ನೋಡಿ ಆಶ್ಚರ್ಯ ಆಗುತ್ತೆ. ಅವಳು ಓಡೋಗಿ ಕೃಷ್ಣನಿಗೆ ಹೇಳ್ತಾಳಂತೆ, ಅರ್ಜುನನ ಮಲ್ಕೊಂಡಿದ್ದಾನೆ, ಆದ್ರೆ ಅವನ ರೋಮಗಳೆಲ್ಲ ಕೃಷ್ಣ ನಾಮ ಜಪ ಮಾಡ್ತಾ ಇದೆ ಅಂತ. ಅಂದ್ರೆ ಇದ್ರಲ್ಲೇ ಗೊತ್ತಾಗ್ತದೆ ಅವನು ಇಷ್ಟು ದೊಡ್ಡ ಭಕ್ತ ಅಂತ. ಅದಕ್ಕೋಸ್ಕರನೇ ಅವನು ಯೋಗಿಗಳಲ್ಲೇ ಶ್ರೇಷ್ಠನು ಅವನು ಅಂತ ಕೃಷ್ಣ ಅವನಿಗೆ ಘೋಷಣೆ ಮಾಡಿ ಹೇಳ್ತಾನ ಕೃಷ್ಣ. ಕೃಷ್ಣ ಈಗ ಹೇಳಿದಾನೆ ಅಂದ್ರೆ ಸಾಮಾನ್ಯ ಆಗಿರುವುದಿಲ್ಲ ಅಲ್ಲ, ಅದು ಹೀಗೆ ಅಂತ ಇರ್ತದೆ. ಅದಕ್ಕೋಸ್ಕರ ಕೃಷ್ಣ ಹಾಗೆ ಹೇಳಿದಾನೆ. ಕೃಷ್ಣನ ಚಿಂತನೆ ಸಕಲ ಯೋಗ ಪದ್ಧತಿಗಳ ಹಠಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಮತ್ತು ಇನ್ನಾವುದೇ ಬಗೆಯ ಯೋಗ ಪದ್ಧತಿಯ, ಯಜ್ಞದ ಅಥವಾ ಧರ್ಮದ ಸಾರ. ಈಗ ಇಲ್ಲೆಲ್ಲ ಯೋಗಗಳಿದ್ದೀವಲ್ಲ, ಅದರದ್ದೆಲ್ಲ ಸಾರ ಯಜ್ಞದ ಅಥವಾ ಧರ್ಮದ ಸಾರ ಆಗಿರ್ತದೆ ಇದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಮಾಡಬೇಕೆಂದು ಹೇಳುವ ಎಲ್ಲಾ ಕಾರ್ಯಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಕೃಷ್ಣನ ಚಿಂತನೆ ಮಾಡುವುದರಲ್ಲಿ ಪರಿಸಮಾಪ್ತಿಯಾಗುತ್ತವೆ. ಮಾನವ ಜನ್ಮದ ಪರಿಪೂರ್ಣತೆ ಎಂದರೆ ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಸದಾ ಕೃಷ್ಣನನ್ನು ಸ್ಮರಿಸುವುದು. ನಾವೀಗ ಜನ್ಮ ಪಡ್ಕೊಂಡು ಬಂದಿದ್ಯಾಕೆ ನಮ್ಗೆ ಗೊತ್ತಿರುವುದಿಲ್ಲ, ನಾವ್ ಯಾಕೆ ಜನ್ಮ ಪಡ್ಕೊಂಡು ಬಂದಿದ್ವಿ ಅಂತ. ಯಾಕಂದ್ರೆ ಕೃಷ್ಣ ನಮ್ಗೆ ಈ ಮನುಷ್ಯ ಜನ್ಮ, ಅದು 84 ಲಕ್ಷ ಜೀವರಾಶಿಯಲ್ಲಿ ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಯಾಕಂದ್ರೆ ಎಷ್ಟೋ ಅದ್ರ ಹಿಂದಿನ ಎಷ್ಟೋ ಜನ್ಮದಲ್ಲೆಲ್ಲ ನಾವು ಕ್ರಿಮಿ ಕೀಟ ಮರನೋ ಅಥವಾ ಪ್ರಾಣಿಗಳ 4 ಕಾಳು ಎಷ್ಟೋ ಹೀಗೆಲ್ಲ ಇರ್ತದಲ್ಲ, ಅಂಥದ್ದೆಲ್ಲ ಆಗಿ ನಂತರ ಅದು ಮನುಷ್ಯ ಜನ್ಮ. ಅದು 4 ಲಕ್ಷ ಇರುವುದು. 4 ಲಕ್ಷದಲ್ಲೂ ನಮ್ಗೆ ಸರಿಯಾದ ಪ್ರಜ್ಞೆ ಇರ್ತದಂತೆ ಯಾವ ಗ್ಯಾರಂಟಿ? ನಾವು ಮೂಕರಾಗ್ಬಹುದು, ಇಲ್ಲ ಅಂದ್ರೆ ಮಂದ ಮತಿಗಳಾಗಿರ್ಬಹುದು, ಅಥವಾ ಬೇರೆ ಇನ್ನೇನೋ ಯಾವ್ದೋ ಕೆಟ್ಟ ನೀಚ ಕುಲದಲ್ಲಿ ಹುಟ್ಟಿರ್ಬಹುದು. ಅವಾಗೆಲ್ಲ ಏನಾಗ್ತದೆ, ನಮ್ಗೆ ಕೃಷ್ಣ ಭಕ್ತಿ ಸಿಗುವುದಿಲ್ಲ. ಈಗ ಈ ಜನ್ಮದಲ್ಲಿ ನಮ್ಗೆ ಈಗ ಸಿಕ್ಕಿದೆ, ಕೃಷ್ಣ ಪ್ರಜ್ಞೆ ಕೂಡ ಸಿಕ್ಕಿದೆ. ಕೃಷ್ಣನು ಯಾರು ಅಂತ ಗೊತ್ತಾಯ್ತು, ಕೃಷ್ಣ ಪ್ರಜ್ಞೆನೂ ಸಿಕ್ಕಿದೆ ಅಂದ್ಮೇಲೆ ಏನ್ ಮಾಡ್ಬೇಕು, ಅದು ಒಂಥರ ಹೇಳ್ತಾರಲ್ಲ ಅಂದ್ರೆ ಚಿಂತಾಮಣಿ ಸಿಕ್ಕಿದ ಹಾಗೆ ನಮ್ಗೆ. ಈಗ ಅದನ್ನ ಮಾತ್ರ ಯಾವ ಕಾರಣಕ್ಕೂ ನಾವು ಕಳ್ಕೊಳ್ಬಾರ್ದು. ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೋಪಾನವನ್ನು ಕಾಪಾಡ್ಕೊಂಡು ಕೃಷ್ಣನ ಹತ್ರ ನಾವು ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು. ಹಾಗಿದ್ರೆ ಏನ್ ಮಾಡ್ಬೇಕು, ದಿನನಿತ್ಯ ನಮ್ಮ ಸಾಧನೆಯನ್ನು ಈ ದೇಹದಲ್ಲಿ ಮಾಡ್ಲೇಬೇಕು ನಾವು. ಅದಕ್ಕೆ ಹಾಗೆ ಮಾಡಿದಷ್ಟೇ ಮಾನವ ಜನ್ಮ ಅನ್ನೋದೊಂದು ಪರಿಪೂರ್ಣತೆ ಸಿಗುತ್ತದೆ. ಇಲ್ಲ ಅಂದ್ರೆ ಮತ್ತೆ ಪುನಃ ಜನ್ಮ ಮೃತ್ಯು ಜರಾವ್ಯಾಧಿ ಇದೇ ಚಕ್ರದಲ್ಲಿ ನಾವು ಸುಳಿತಾ ಇರ್ತೀವಿ. ಮೊದಲು ಒಬ್ಬನಿಗೆ ಸದಾ ಕೃಷ್ಣನಿಗಾಗಿ ಕೆಲಸ ಮಾಡಬೇಕೆಂದು ಬೋಧಿಸಲಾಗುತ್ತದೆ. ಸದಾ ಮಾಡಲು ಯಾವುದಾದರೊಂದು ಕೆಲಸವನ್ನು ಹುಡುಕುತ್ತಿರಬೇಕು. ಏಕೆಂದರೆ ಒಂದೇ ಒಂದು ಕ್ಷಣವೂ ಸೋಮಾರಿಯಾಗುವುದು ಸರಿಯಲ್ಲ. ಹೀಗೆ ಕೆಲಸ ಕಾರ್ಯಗಳ ಮೂಲಕ ಪ್ರಗತಿ ಸಾಧಿಸಿದ ಮೇಲೆ ಅವನು ದೈಹಿಕವಾಗಿ ಕೆಲಸ ಮಾಡದೆ ಇರಬಹುದು, ಆದರೆ ಅವನು ಸದಾ ಕೃಷ್ಣನ ಚಿಂತೆಯಲ್ಲೇ ಇರುತ್ತಿದ್ದು ಅಂತರಂಗದಲ್ಲಿ ಯಾವಾಗಲೂ ಕಾರ್ಯಶೀಲನಾಗಿರುತ್ತಾನೆ. ಆರಂಭದ ಹಂತದಲ್ಲಿ ಒಬ್ಬನು ತನ್ನ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕೆಂದು ಹೇಳಲಾಗಿದೆ. ಕೃಷ್ಣನ ಸೇವೆಗಾಗಿ ಒಬ್ಬನು ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಭಕ್ತನಾಗ ಬಯಸುವವರಿಗೆ ಇಂತಹ ಕೆಲಸ ಕಾರ್ಯಗಳಲ್ಲಿ ನೆರವಾಗಲಿಕ್ಕಾಗಿ ಇಸ್ಕಾನ್ ಇದೆ. ಇಲ್ಲಿ ಇಸ್ಕಾನ್ ಸಂಸ್ಥೆಯಲ್ಲಿ ಯಾರೇ ಹೋಗಿ ಒಂದು ಟೆಂಪಲ್ ಹೋದ್ರು ಕೂಡ ಅಲ್ಲಿ ನೀವು ಸೇವೆ ಮಾಡ್ತೀರಾ ಅಂದ್ರೆ ಏನಾದ್ರೂ ಒಂದು ಸೇವೆ ಇದ್ದೇ ಇರ್ತದೆ. ಈ ಅನುಭವ ಈಗ ಟೆಂಪಲ್ ಹೋದವ್ರಿಗೆ ಎಲ್ಲರಿಗೂ ಇರ್ತದೆ. ನಿಮ್ಗೆ ಏನು ಇಲ್ಲ ಅಂದ್ರೆ ಒಂದು ಗಾರ್ಲೆಂಡ್ ಸೇವೆ ಇರ್ತದೆ, ಇಲ್ಲ ಅಂದ್ರೆ ನೆಲ ಕಸ ತೆಗೆಯುವುದಿರ್ತದೆ, ಪಾತ್ರೆ ತೊಳೆದಿರ್ತದೆ, ಕುಕಿಂಗ್ ಮಾಡುವಲ್ಲಿ ಕೆಲಸ ಇರ್ತದೆ. ನಿಮ್ಗೆ ಸೇವೆ, ಅದೆಲ್ಲ ಸೇವೆ ಅಂತಾನೆ ತಗೊಳ್ಬೇಕು. ನೀವು ಏನೇ ಒಂದ್ ಸಣ್ಣ ಅಲ್ಲಿ ಹೋಗಿ ಕೆಲಸ ಮಾಡ್ರು ಕೂಡ ಅದು ಕೃಷ್ಣನಿ ಸೇವೆ ಅಂತಾನೆ ಮಾಡ್ಬೇಕು ನಾವು. ಅವರೆಲ್ಲ ಮಾಡುದಿಲ್ಲ, ನಾನ್ ಮಾತ್ರ ಮಾಡ್ತೀನಿ, ನಂಗ್ ಮಾತ್ರ ಕೊಡ್ತಾರೆ, ಹಂಗೆಲ್ಲ ಇರ್ಲೇಬಾರದು. ಎಲ್ಲರಿಗೂ ಅದು ಒಂದು ಸೇವೆ ಅಂತ ನಾವು ಅದನ್ನ ಸ್ವೀಕಾರ ಮಾಡಿ ಸೇವೆ ಅಂತಾನೆ ಮಾಡ್ಬೇಕು. ಕಸ ತೆಗೆಯುವುದಾಗ್ಲಿ, ನೆಲ ಒರೆಸೋದಾಗ್ಲಿ, ಪಾತ್ರೆ ತೊಳೆಯೋದಾಗ್ಲಿ, ಯಾವುದೇ ಆಗ್ಲಿ, ಏನೇ ಕೆಲಸ ಮಾಡ್ರು ಅದು ಕೃಷ್ಣನ್ ಸೇವೆ ಅಂತ ಆಗ್ತದೆ. ನೀವು ಅಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಎಲ್ಲೇ ಹೋಗಿ ಮಾಡಿದ್ರು ಕೂಡ.
ಒಂದ್ ಸೆಂಟರ್ ಅಂತ ಇದ್ದಲ್ಲಿ. ಆ ರೀತಿ ಮಾಡೋದ್ರಿಂದ ನಾವು ಜನ್ಮ ಜನ್ಮದಲ್ಲಿ ಮಾಡಿದ ಪಾಪ ಎಲ್ಲ ನಮ್ಗೆ ಗೊತ್ತಿಲ್ದಿದ್ದಂಗೆ ತೊಳ್ಕೊಂಡು ಹೋಗ್ತಾ ಇರ್ತದೆ. ನಮಗ್ ಮಾತ್ರ ಗೊತ್ತಿರುವುದಿಲ್ಲ ಅದು. ಆದ್ರೆ ಅದು ಕೃಷ್ಣ ಅದನ್ನ ತೆಗಿತಾ ಇರ್ತಾನೆ. ಕೃಷ್ಣ ಪ್ರಜ್ಞೆಗೆ ಒಂದ್ಸಲ ನಾವು ಬಂದ್ರು ಅಂದ್ರೆ ಅವರು ಯಾವತ್ತೂ ಲೇಜಿತನ ಇರುವುದಿಲ್ಲ. ಅವರಿಗೆ ಏನಾದ್ರೂ ಒಂದ್ ಕೆಲಸ ಮಾಡ್ಲೇಬೇಕು, ಸೇವೆ ಅಂತ ನಾವು ಮಾಡ್ಲೇಬೇಕು ಅನ್ನೋದು ಅವ್ರ ಜೀವನದಲ್ಲಿ ಅವ್ರು ಅಳವಡಿಸ್ಕೊಳ್ತಾ ಹೋಗ್ತಾರೆ. ನಾವು ಎಷ್ಟೋ ಜನರ ಭಕ್ತರನ್ನೆಲ್ಲ ನೋಡಿದೀವಲ್ಲ. ಈಗ ಇಲ್ಲೇ ಇದ್ದಾರೆ ಇವರು ರೋಹಿತ್ ಪ್ರಭುಜಿ. ಅವರು ಟೆಂಪಲ್ಗೆ ಹೋಗಿ ಕೆಲಸ ಮಾಡೋದಿಲ್ಲ, ಆದ್ರೆ ಅವರು ಎಲ್ಲಿ ಕುತ್ಕೊಂಡು ಕೆಲಸ ಸೇವೆ ಮಾಡ್ಬೇಕು ಅದನ್ನೆಲ್ಲ ಸೇವೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರ ಮಾಡೋದ್ರಿಂದ ನಾವು ಇವತ್ತು ಝೂಮ್ ಅಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀವಿ. ಇಲ್ಲ ಅಂದ್ರೆ ಪ್ರಭುಜಿಗೋಸ್ಕರ ನಾವು ಕಾಯ್ಬೇಕಾಗ್ತಿತ್ತು. ಅವರು ಬಿಸಿ ಇರೋದ್ರಿಂದ ನಮ್ಗೆ ಕ್ಲಾಸ್ ಮಿಸ್ ಆಗ್ತಿತ್ತು. ಇವತ್ತೆ ಅವರು ಇವ್ರಿಗೊಂದು ಸೇವೆ ಕೊಟ್ಟಿದ್ರಿಂದ ಇವರು ಪ್ರತಿ ದಿನಾಲು ಸೇವೆ ಅಂತ ಸ್ವೀಕಾರ ಮಾಡಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ರೋಹಿತ್ ಪ್ರಭುಜಿಗೆ ನಾವೆಲ್ಲ ಧನ್ಯವಾದ ಹೇಳ್ಬೇಕು. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ 24 ಗಂಟೆಗಳು ಸಾಕಾಗುವುದಿಲ್ಲ. ಸದಾ ಕೆಲಸಗಳು, ಹೊಣೆಗಾರಿಕೆಗಳು ಹಗಲು ರಾತ್ರಿ ಇದ್ದೇ ಇರುತ್ತದೆ. ಇವನ್ನು ಕೃಷ್ಣ ಪ್ರಜ್ಞೆಯ ಸಾಧಕನು ಸಂತೋಷದಿಂದ ಮಾಡುತ್ತಾನೆ. ನಿಜವಾಗಿ ಸುಖದ ಸ್ಥಿತಿ ಎಂದರೆ ಕೃಷ್ಣನಿಗಾಗಿ ಸದಾ ದುಡಿಯುವುದು ಮತ್ತು ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡುವುದು. ಐಹಿಕ ಜಗತ್ತಿನಲ್ಲಿ ಸದಾ ಕಾರ್ಯನಿರತನಾಗಿದ್ದರೆ ಒಬ್ಬನಿಗೆ ತುಂಬಾ ಆಯಾಸವಾಗಬಹುದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಕೆಲಸ ಮಾಡಿದರೆ ಅವನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾ 24 ಗಂಟೆಗಳ ಭಕ್ತಿ ಸೇವೆಯಲ್ಲಿ ತೊಡಗಿರಬಹುದು. ಆಗ ಅವನಿಗೆ ಆಯಾಸವೇ ಆಗದು. ಆದರೆ ನಾವು ಯಾವುದಾದರೂ ಐಹಿಕ ಶಬ್ದವನ್ನು ಉಚ್ಚರಿಸುತ್ತಿದ್ದರೆ ನಮಗೆ ಬಲು ಬೇಗ ಆಯಾಸವಾಗುತ್ತದೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಆಯಾಸದ ಪ್ರಶ್ನೆಯೇ ಇಲ್ಲ. ಆಧ್ಯಾತ್ಮಿಕ ನೆಲೆ ಸಂಪೂರ್ಣ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಇಂದ್ರಿಯ ಸುಖಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಐಹಿಕ ಜಗತ್ತಿನಲ್ಲಿ ಒಬ್ಬನು ತನ್ನ ದುಡಿಮೆಯ ಲಾಭವನ್ನು ತನ್ನ ಇಂದ್ರಿಯ ಸುಖಕ್ಕಾಗಿಯೇ ಬಳಸುತ್ತಾನೆ. ಆದರೆ ನಿಜವಾದ ಯೋಗಿಯು ಅಂತಹ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ಅವನು ಕೃಷ್ಣನನ್ನು ಬಿಟ್ಟರೆ ಬೇರೇನನ್ನು ಬಯಸುವುದಿಲ್ಲ. ಕೃಷ್ಣನಾದರೂ ಅವನ ಪಾಲಿಗೆ ಇದ್ದಾನೆ. ಇದಕ್ಕೆ ನಮ್ಮ ಕಣ್ಮುಂದೆ ಇದ್ದಾರೆ ಒಬ್ಬರು ಉದಾಹರಣೆಯಾಗಿ. ಯಾಕಂದ್ರೆ ಹಗ್ಲು ರಾತ್ರಿ ಅವರು ಅಂದ್ರೆ ಸೇವೆ ಮಾಡೋದ್ ಬಿಟ್ರೆ ಬೇರೆ ಯೋಚನೆ ಇಲ್ಲ. ನಾವು ನೋಡ್ತೀವಲ್ಲ, ಈಗ ಯಾತ್ರೆಗೆ ಗೌರಹರಿ ಪ್ರಭು ಕರ್ಕೊಂಡು ಹೋಗ್ತಾರೆ. ಅವರು ಅದ್ರ ಹಿಂದೆ ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದು ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ. ಅವ್ರನ್ನ ಹತ್ತರಿಂದ ನೋಡಿದವ್ರಿಗಷ್ಟೇ ಗೊತ್ತಾಗುತ್ತೆ. ಹಗಲು ರಾತ್ರಿ ಊಟ ನಿದ್ರೆ ಎಲ್ಲ ಬಿಟ್ಕೊಂಡು ಅವರು ಸೇವೆ ಮಾಡ್ತಾರೆ. ಅವರು ಯಾಕೆ ಮಾಡ್ತಾರೆ? ಅವರಿಗೋಸ್ಕರ ಮಾಡುದಿಲ್ಲ. ಅವರು ಕೃಷ್ಣನ್ ತೃಪ್ತಿ ಪಡುಗೋಸ್ಕರ ಈ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಕೃಷ್ಣನ ಧ್ಯಾನ ಯೋಗ, ಕೃಷ್ಣನ ಧ್ಯಾನವೇ ಯೋಗ ಅಂತಿದೆ. ಈಗ ಭಗವದ್ಗೀತೆಯಲ್ಲಿ ಯಾವ ರೀತಿ ಧ್ಯಾನವೇ ಯೋಗ ಆಗ್ತದೆ ಅಂತ, ಇದರಲ್ಲಿ ಭಕ್ತಿಯಲ್ಲಿ ಧ್ಯಾನ ಮಾಡ್ಬೇಕು. ಯಾವ ರೀತಿ ಧ್ಯಾನ ಅಂತ ಇಲ್ಲಿ ಮುಂದಿನ ಲೆಸನ್ ಅಲ್ಲಿ ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯೋಗಿಗಳು ಧ್ಯಾನ ಮಾಡಲು ಕೃಷ್ಣ ಮತ್ತೆ ಅದು 8:27 ಆಯ್ತಲ್ಲ. ಮತ್ತೆ ಏನಾದ್ರು ಪ್ರಶ್ನೆ ಇದ್ರೆ ತಗೊಳ್ಳೋಣ. ಆಯ್ತಾಯ್ತು. ಇಲ್ಲಾಂದ್ರೆ ನಾನು ಶಾರ್ಟ್ ಆಗಿ ಒಂದು ಇದು ಹೇಳ್ಬಿಡ್ತೀನಿ. ಇಲ್ಲಾಂದ್ರೆ ಇದು ನಾಳೆ ತಗೊಳ್ಬೇಕಂದ್ರೆ ನಾಳೆ ತಗೊಳ್ಳೋ. ಸರಿ. ಹೌದು, 8:00 ಮುಗಿಸ್ಬಿಡುವ. ಯಾಕಂದ್ರೆ ತುಂಬಾ ಹೇಳಿದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ. ಸರಿ. ನಂಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ನಂಗೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರದ್ಧಾ ಆಯ್ತು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಇದ್ರೆ ಕೇಳಬಹುದು. ಹರೇ ಕೃಷ್ಣ. ಪಾಯಿಂಟ್ಸ್ ಹೇಳ್ಬಿಡ್ಲಾ? ಈಗ ಕಲಿಯುಗದಲ್ಲಿ ಹರೇ ಕೃಷ್ಣ ಕಲಿಯುಗದಲ್ಲಿ ನಮ್ಗೆ ಯಾಕಂದ್ರೆ ಮುಂದೆ ಲೆಸನ್ ಲಿಂಕ್ ಇದಿದ್ದು. ಕಲಿಯುಗದಲ್ಲಿ ನಮ್ಗೆ ಸಂಕೀರ್ತನ ಯಜ್ಞ ಒಂದೇ ನಮ್ಗೆ ತುಂಬಾ ಪ್ರಾಮುಖ್ಯವಾದದ್ದು ಅಂತ. ಸಂಕೀರ್ತನೆ ಮಾಡುವುದು. ಯಾಕಂದ್ರೆ ಮುಂದಿನ ಲೆಸನ್ ಅಲ್ಲಿ ಇದೆ, ಅದು ಶ್ಲೋಕ ಇದೆ, ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು.
ಅದು ಯಾವ ರೀತಿ ಅಂದ್ರೆ ಹರೇರ್ನಾಮ 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 ಏವ ಕೇವಲಂ ಫಲವು ನಾಸ್ತೇವ 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 ಗತಿರಂಜಿತ. ಗತಿರನ್ಯತ ಅಂತ. ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಹರಿನಾಮ ಜಪವನ್ನ 3 ಸಲ ನಾವು ಹೇಳಿದ್ರು ಅಂದ್ರೆ ಅದು ಗ್ಯಾರಂಟಿ ಅಂತ ಅರ್ಥ. 3 ಸಲ ನಾವು ಜಪ ಮಾಡ್ಬಿಟ್ರೆ ಅಂದ್ರೆ ಆ ನಾಮ ಅಷ್ಟು ಪವರ್ಫುಲ್ ಇರ್ತದೆ. ಅದು ಗ್ಯಾರಂಟಿ ನಾಮ, ಅದು ನಮ್ಗೆ ಕೃಷ್ಣ ಕೊಟ್ಟಿದ್ದು ಅಂತ ಅಷ್ಟು ಘಂಟಾಘೋಷವಾಗಿ ನಾವು ತಿಳ್ಕೊಳ್ಬಹುದು ಅದನ್ನ. ಅದು ಕ್ವಶನ್ ಹೆಚ್ಚಾಗ್ತದೆ ಸರ್. ಕ್ವಶನ್ ಕೇಳಿದ್ರು ನನ್ಗೆ ಆನ್ಸರ್ ಆನ್ಸರ್ ಹೇಳುವಂಗಿದ್ರೆ ಹೇಳ್ತೀನಿ, ಯಾಕಂದ್ರೆ ಪೆಂಡಿಂಗ್ ಇಟ್ಕೊಂಡು ಪ್ರಭುಜಿ ಬಂದ ತಕ್ಷಣ ಕೇಳಿ ಎಲ್ಲ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಅನಿಸಿಕೆ ಇದ್ರಿಗಿನ ಹೇಳಕ್ಕಿದ್ರಿಗಿನ ಇಷ್ಟಪಟ್ಟಿದ್ರೆ ಹೇಳಿ. ಕ್ವಶನ್ ಕೇಳಿದ್ರು ಪರವಾಗಿಲ್ಲ, ಅನಿಸಿಕೆ ಆದ್ರೆ ಹೇಳಿ. ಹರೇ ಕಲ್ಯಾಣ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹೇಳಿ ಹರೇ ಬನ್ನಿ. ಕೃಷ್ಣ ಮಾತಾಜಿ. ಅದು ನವವಿಧ ಭಕ್ತಿದು ನೇಮ್ಸ್ ಹೇಳಿದ್ರಲ್ಲ ಮಾತಾಜಿ, ಅದು ಸ್ವಲ್ಪ ರಿಪೀಟ್ ಮಾಡ್ತೀರಾ ಮಾತಾಜಿ? ಹಾ ಆಯ್ತಾಯ್ತು. ಶ್ರವಣಂ, ಮಾತಾಜಿ ಅಂದ್ರೆ ಅದಕ್ಕೆ ಯಾರಿದ್ದಾರೆ ಅಂತಾನು ಹೇಳ್ಬೇಕಾ? ಎರಡು ಹೇಳ್ತಾ ಹೋಗ್ಲಾ? ಮಾತಾಜಿ ಅದು ನವವಿಧ ಭಕ್ತಿ ಗೊತ್ತು ಮಾತಾಜಿ, ಅದಕ್ಕೆ ಯಾರಂತ ಹೇಳಿದ್ರಲ್ಲ ಮಾತಾಜಿ ಮಹಾಜನ್ರು, ಅದು ಹೇಳ್ಬೇಕು ಮಾತಾಜಿ. ಶ್ರವಣಂ ಪರೀಕ್ಷಿತ, ಕೀರ್ತನಂ ಸುಖದೇವ್ ಗೋಸ್ವಾಮಿ, ಸ್ಮರಣಂ ಪ್ರಹ್ಲಾದ, ಪಾದಸೇವನಂ ಲಕ್ಷ್ಮೀದೇವಿ, ವಂದನಂ ಅಕ್ರೂರ, ದಾಸ್ಯಂ ಹನುಮಂತ, ಅರ್ಚನಂ ಪ್ರತು ಮಹಾರಾಜ್, ಸಾಕ್ಯಂ ಅರ್ಜುನ, ಆತ್ಮನಿವೇದನ್ ಬಲಿ ಮಹಾರಾಜ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಹಾ ಹರೇ ಕೃಷ್ಣ. ಅದು ಜೂಮ್ದೆ ಹೇಳಿದ್ರಲ್ಲ ಮಾತಾಜಿ, ಸೊ ಅದ್ರದ್ದು ನಂದೇನಿಲ್ಲ ಮಾತಾಜಿ. ಪ್ರಭುಜಿ ಅವ್ರು ಲಿಂಕ್ ಕೊಟ್ಟಿದ್ರು, ಇವರೆಲ್ಲರೂ ಜಾಯಿನ್ ಆಗ್ತಿದ್ದಂಗೆ ಅದು ನಡೀತಾ ಇದೆ ಸೊ ಮೀಟಿಂಗ್ದು. ಸೊ ನಾನ್ ಬರೀ ಆನ್ ಆಫ್ ಒಂದೇ ಮಾಡೋದು ಅಷ್ಟೇ. ಫಸ್ಟ್ ಆದ್ರೂ ನೀವು ಮಾಡ್ತೀರಲ್ಲ ಪ್ರಭುಜಿ, ಅದು ಒಂದ್ ಸೇವೆ. ಹಾ, ಆದ್ರೆ ನೀವೆಲ್ಲರೂ ಜಾಯಿನ್ ಆಗಿ ಭಾಗವಹಿಸಿದ್ರಿಂದ ಮಾತ್ರ ಇದು ಮುಂದೆ ಹೊರಿತಾ ಇದೆ. ಸೊ ಅದಕ್ಕೆ ನಿಮ್ಗೆ ಮತ್ತೆ ಪ್ರಭುಜಿ ಅವ್ರಿಗೆ ಥ್ಯಾಂಕ್ಸ್. ಮತ್ತೆ ನಿಜವಾದ ಭಕ್ತರು ಅಂದ್ರೆ ಹೀಗೆ ಇರ್ತಾರೆ ಪ್ರಭುಜಿ. ಅಯ್ಯ, ಅಷ್ಟೊಂದು ದೊಡ್ಡ ಇಲ್ಲ ನೋಡ್ತೀರಾ, ಮತ್ತೆ ದಿನ ಜಾಯಿನ್ ಆಗ್ತಾರೆ, ಇನ್ನ ದಿನ ಅವರು ಎಲ್ಲ ಮುಂದೆ ಇರ್ತಾರೆ ವಿಡಿಯೋ ಆನ್ ಮಾಡ್ಕೊಂಡು. ಸೊ ಹಾಗೆಲ್ಲ ಭಕ್ತರು ಸೇರಿದ್ರೆ ಅವ್ರು ಹೇಳೋರ್ಗುನು ಅವ್ರು ನೋಡಿ ಇನ್ನ ಮಾಡ್ಬೇಕು ಅಂತ ಅವ್ರಿಗೆ ಅನಿಸ್ತಿತ್ತು.
ಮತ್ತೆ ಇನ್ಯಾರಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಅನಿಸಿಕೆ ಇದೆಯಾ? ನಾಳೆ ಇರೋದು ಭಕ್ತಿ ಯೋಗದ ಬಗ್ಗೆ ಇದೆ. ನಾಳೆ ಲೆಸನ್ ಅಲ್ಲಿ ಚಿಕ್ಕದಿದೆ. ಕೃಷ್ಣನ ಧ್ಯಾನವೇ ಯೋಗ ಅಂತ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ, ಧನ್ಯವಾದಗಳು ನಿಮಗೆ. ನಮ್ಗೆ ಅರ್ಥ ಆಗೋ ರೀತಿ ಸ್ವಲ್ಪ ಹೇಳಿದ್ರಲ್ಲ, ಇಷ್ಟ ಆಯ್ತು ಅದನ್ನ ಹೇಳಿರೋ ರೀತಿ, ಅರ್ಥ ಆಯ್ತು ಗೊತ್ತಿಲ್ಲ ಮಾತಾಜಿ. ಮಾತಾಜಿ, ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಸ್ತೀನಿ ಇಲ್ಲೋ ಗೊತ್ತಿಲ್ಲ. ಇಲ್ಲ ಮಾತಾಜಿ, ಅರ್ಥ ಆಯ್ತು, ನೀವ್ ಹೇಳಿದ್ ನಮಗೆ ಈಸಿಯಾಗಿ ಅರ್ಥ ಆಯ್ತು. ಹರೇ ಕೃಷ್ಣ. ನಾವು ಟೀಚರ್ ಟ್ರೈನಿಂಗ್ ತಗೊಳ್ತಾ ಇದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನೋಡಿದ್ದಲ್ಲ, ಅರ್ಜುನ ನಿದ್ರೆಯಲ್ಲೂ ಕೂಡ ಅವನ ನಾಮ ಜಪ ಮಾಡ್ತಾ ಇದ್ದಂತ ನಮ್ಗೆ ವಿಷಯ ಗೊತ್ತಿಲ್ಲಾಗಿತ್ತು. ಬಹಳ ಖುಷಿ ಆಯ್ತು ಕೇಳಿ ಅವನ ಭಕ್ತಿ ಬಗ್ಗೆ. ರೋಮ ರೋಮದಲ್ಲೂ ಕೂಡ ನಾಮಸ್ಮರಣೆ ಮಾಡ್ತಾ ಇದ್ದಂತ ತಾವು ಹೇಳಿದ್ವಿ. ಬಹಳ ಖುಷಿ ಆಯ್ತು. ಅದು ವಿಷಯನೇ ಗೊತ್ತಿರಲಿಲ್ಲ ನಮ್ಗೆ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಇವತ್ತು ನಮ್ಗೆಲ್ಲರಿಗೆ ನಿಮ್ಮ ವಿಷಯಗಳೆಲ್ಲ ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ಮತ್ತೆ ಇನ್ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಇಲ್ಲಿಗೆ ಮೀಟಿಂಗ್ ನ ಮುಗಿಸೋಣ. ಹರೇ ಕೃಷ್ಣ. ಪ್ರಶ್ನೆ ಏನು ಇಲ್ಲ ಅಂದ್ರೆ ಮುಗಿಸುವ ಪ್ರಭುಜಿ ಕ್ಲಾಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದು ರಾಧಾರಾಣಿ. ನಾನು ನಿತ್ಯ. ಹರಿ ಬೋಲ್. ಹರಿ ಬೋಲ್. ಎಂಡ್ ಮಾಡಿ ಪ್ರಭುಜಿ.